ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಅವರೆಕಾಳು ಸೀಸನ್ ಅಂತಂದರೆ ಎಲ್ಲರ ಮನೇಲೂ ಈ ಸಾಂಬಾರಂತೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ. ಅದು ಇಡ್ಲಿ ಮಾಡಿದಾಗಂತೂ ಡಿಫಾಲ್ಟಾಗಿ ಇದ್ದೇ ಇರುತ್ತೆ. ಎಸ್, ಇಟ್ ಈಸ್ ನನ್ ಅದರ್ ದೆನ್ ಇದಕ್ಕಿದ ಅವರೆಕಾಳು ಸಾಂಬಾರು ಅಥವಾ ಗೊಜ್ಜು. ಫಸ್ಟು ನಾವು ಅರಿಶಿನ ಈರುಳ್ಳಿ ಮಸಾಲೆ ರುಬ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ಇದನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಈಗ ಒಂದು ಪಾತ್ರೆ ತೊಗೊಂಡು ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಈ ಮಸಾಲೆನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಹುರ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಹಸಿ ವಾಸನೆ ಹೋದ್ಮೇಲೆ ನಾನು ಇಲ್ಲಿ ಪೊಟೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಡಿಷ್ನಲ್ ಆಗಿ. ಸೊ ಪೊಟೆಟೊ ಮತ್ತು ಇಸ್ಕಿದ ಅವರೆಕಾಳು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕೂಡ ಒಂದು 5-10 ಮಿನಿಟ್ಸ್ ಹುರ್ಕೋಬೇಕು. ಸೊ ಕಾಳು ತುಂಬ ಬೇಗ ಬೇಯುತ್ತೆ. ಆ್ಯಕ್ಚುಲಿ ಅವರೆಕಾಳನ್ನ ನಾವು ಓವರ್ನೈಟ್ ಸೋಕ್ ಮಾಡಿ ಅದರದ್ದು ಸಿಪ್ಪೆ ತೆಗೆಯೋದಕ್ಕೆ ನಾವು ಇದ್ಕಿದ ಅವರೆಕಾಳು ಅಂತ ಹೇಳ್ತೀವಿ. ಸಿಪ್ಪೆ ರಿಮೂವ್ ಆಗಿರುತ್ತೆ. ಇದು ಗ್ಯಾಸ್ಟ್ರಿಕ್ಕಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ, ಗ್ಯಾಸ್ಟ್ರಿಕ್ ಎಲ್ಲ ಬರಲ್ಲ. ಸೊ ಇದಕ್ಕೆ ಒಂದು 5-10 ನಿಮಿಷ ಹುರ್ಕೊಂಡು ಆದಮೇಲೆ ಸಾಂಬಾರು ಪೌಡರ್ ಆ್ಯಡ್ ಮಾಡಿ 2 ಸ್ಪೂನಷ್ಟು, ಆಮೇಲೆ ಬಿಸಿನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದು ಕುದೀತಾ ಇರಬೇಕಾದ್ರೆ ನಾವು ಕಾಯಿ ಮಸಾಲ ಹಾಕ್ಕೊಳ್ಳೋಣ. ಅದಕ್ಕೆ ಕಾಯಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಹುರಿಗಡಲೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಸೊ ಇದು ಕುದೀತಾ ಇರೋ ಸಾಂಬಾರಿಗೆ ಕಾಯಿ ಮಸಾಲಾನ ಕೂಡ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಒಂದು 5-10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಈ ಕುಕ್ಕರಲ್ಲೆಲ್ಲ ಕೂಗಿಸೋ ಅವಶ್ಯಕತೆ ಇಲ್ಲ. ಕುಕ್ಕರಲ್ಲಿ ಕೂಗಿಸಿದ್ರೆ ಕಾಳು ಫುಲ್ಲು ಹೋಗ್ಬಿಡುತ್ತೆ. ಸೊ ಗ್ಯಾಸ್ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಬೇಕಾಗಿರೋಂಥ ಇಸ್ಕಿದ ಅವರೆಕಾಳ್ದು ಸಾಂಬಾರು ಅಥವಾ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಇಡ್ಲಿ, ಚಪಾತಿ, ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಫೀಡ್ಬ್ಯಾಕ್ ಹೇಳಿ. ಆ್ಯಂಡ್ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಸ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಸಿ